ನಮಸ್ಕಾರ ವೀಕ್ಷಕರೇ, ಇಂದು ನಿಮಗೆ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ 2 ಪವಿತ್ರ ಪುಣ್ಯ ಕ್ಷೇತ್ರಗಳ ಪರಿಚಯ ಮಾಡಿಕೊಡುತ್ತೇನೆ. ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕು ಸಿಮ್ಮನಗದ್ದೆ ದೇವಿ ಜ್ವಾಲಾಮಾಲಿನಿ ಅಮ್ಮನವರ ದೇವಾಲಯವು ವಿಶ್ವಪ್ರಸಿದ್ಧವಾಗಿದೆ. ಭಕ್ತಾದಿಗಳು ತಮ್ಮ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳಲು ಶ್ರದ್ಧಾಪೂರ್ವಕವಾಗಿ ಆಗಮಿಸುತ್ತಾರೆ. ಇಲ್ಲಿ ತೀರ್ಥಂಕರರಾದ ಚಂದ್ರನಾಥ, ಪಾರ್ಶ್ವನಾಥ ಹಾಗೂ ಶಾಂತಿನಾಥ ದೇವಾಲಯಗಳಿರುತ್ತವೆ. ಸ್ವಸ್ತಿ ಶ್ರೀ 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 ಭಟ್ಟಾರಕ ಶ್ರೀ ಲಕ್ಷ್ಮೀಸೇನರವರ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರವು ನಿರ್ವಹಣೆಯಾಗುತ್ತಿದೆ. ಕ್ರಿಸ್ತಪೂರ್ವ 15-16ನೇ ಶತಮಾನದಲ್ಲಿ ದೇವಿ ಜ್ವಾಲಾಮಾಲಿನಿ ಅಮ್ಮನವರ ವಿಗ್ರಹವನ್ನು ಗೇರುಸೊಪ್ಪೆಯಿಂದ ತಂದು ಸಿಮ್ಮನಗದ್ದೆ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಪ್ರತಿ ವರ್ಷದ ಮೂಲಾ ನಕ್ಷತ್ರದ 3ನೇ ದಿನ ರಥೋತ್ಸವ ಏರ್ಪಡಿಸಲಾಗುತ್ತಿದೆ. ಈ ಕ್ಷೇತ್ರವು ಶಿವಮೊಗ್ಗ ಪಟ್ಟಣದಿಂದ 55 ಕಿಲೋಮೀಟರ್ ದೂರದಲ್ಲಿದೆ. ದೇಶಾದ್ಯಂತ ಭಕ್ತಾದಿಗಳು ಆಗಮಿಸಿ ದೇವಿ ಜ್ವಾಲಾಮಾಲಿನಿ ಅಮ್ಮನವರ ಸನ್ನಿಧಿಯಲ್ಲಿ ತಮ್ಮ ಇಷ್ಟೋತ್ತರಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಹೊಂಬುಜ ಅಥವಾ ಹುಂಜ ಜೈನರ ಪುರಾತನ ಪುಣ್ಯಕ್ಷೇತ್ರವಾಗಿದೆ. ಈ ಕ್ಷೇತ್ರವು ಶಿವಮೊಗ್ಗ ಜಿಲ್ಲೆಯಡಿ ಬರುತ್ತದೆ. ಈ ಕ್ಷೇತ್ರವು 7ನೇ ಶತಮಾನದಲ್ಲಿ ದೇವಿ ಪದ್ಮಾವತಿ ಭಕ್ತರಾದ ಜಿನದತ್ತರಾಯರವರ ಕಾಲದಲ್ಲಿ ಸ್ಥಾಪಿತವಾಯಿತು. ಈ ಕ್ಷೇತ್ರದಲ್ಲಿ ದೇವಿ ಪದ್ಮಾವತಿಯವರ ಪುರಾತನ ದೇವಾಲಯವಿದ್ದು ಪ್ರತಿ ಶುಕ್ರವಾರ ದೇವಿಯ ವಿಶೇಷ ಪೂಜೆ ನಡೆಯುತ್ತಲಿದೆ. ಇತರೆ ದಿನಗಳಲ್ಲೂ ಕೂಡ ಭಕ್ತಾದಿಗಳು ತಮ್ಮ ಹರಕೆ ಹಾಗೂ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಬಹುದಾಗಿದೆ. ಈ ಕ್ಷೇತ್ರದಲ್ಲಿ ಆಗಮಿಸುವ ಭಕ್ತಾದಿಗಳಿಗೆ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಅಚ್ಚುಕಟ್ಟಾದ ವ್ಯವಸ್ಥೆಯಲ್ಲಿ ದಾಸೋಹವಿರುತ್ತದೆ. ಈ ಕ್ಷೇತ್ರದ ಉಸ್ತುವಾರಿಯನ್ನು ಶ್ರೀ 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 ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ನಿರ್ವಹಿಸಲಾಗುತ್ತದೆ. ಆಗಮಿಸುವ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ವಸತಿ ವ್ಯವಸ್ಥೆ ಕೂಡ ಇರುತ್ತದೆ. ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ನಲ್ಲಿ ವಾರ್ಷಿಕ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ನಡೆಯಲಿದೆ. ದೇವಿ ಪದ್ಮಾವತಿಯವರಲ್ಲಿ ಭಕ್ತರು ತಮ್ಮ ಕೋರಿಕೆಗಳನ್ನು ಪ್ರಾರ್ಥಿಸಿಕೊಳ್ಳಬಹುದಾಗಿದೆ ಹಾಗೂ ದೇವಿಯಿಂದ ಪ್ರಸಾದವೂ ಕೂಡ ಆಗಲಿದೆ. ಈ ಕ್ಷೇತ್ರಕ್ಕೆ ವಿಶ್ವಾದ್ಯಂತ ಭಕ್ತಾದಿಗಳು ಆಗಮಿಸುತ್ತಾರೆ.